ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 958 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 14 ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪ್ರಾಜೆಕ್ಟ್ ಖುಷಿ. ಸೊ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಈ ಪ್ರಾಜೆಕ್ಟ್ ಅನ್ನು ನಾವು ಪ್ರಾಜೆಕ್ಟ್ ಖುಷಿ ಅಂತ ಹೇಳ್ತೇವೆ. ಇದು ಯಾವ ಸಂಸ್ಥೆಯಿಂದ ಪ್ರಾರಂಭಿಸಲ್ಪಟ್ಟ ಕ್ಷೇಮಾಭಿವೃದ್ಧಿ ಉಪಕ್ರಮವಾಗಿರುತ್ತೆ? ಸೊ ಪ್ರಾಜೆಕ್ಟ್ ಖುಷಿ ಇಸ್ ಅ ವೆಲ್ನೆಸ್ ಇನಿಷಿಯೇಟಿವ್ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್? ಸೊ ಈ ಒಂದು ಪ್ರಾಜೆಕ್ಟ್ ಖುಷಿ ಇದನ್ನ ನಮ್ಮ ಪೊಲೀಸ್ ಸಿಬ್ಬಂದಿಯ ಯೋಗಕ್ಷೇಮಕ್ಕಾಗಿ ಮಾಡಿರ್ತಕ್ಕಂಥ ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ನಗರ ಪೊಲೀಸ್ನ ವತಿಯಿಂದ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಪ್ರಾಜೆಕ್ಟ್ ಖುಷಿ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಯೂಶುವಲಿ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ಸ್ ಅಲ್ಲಿ ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಎಸ್ಸೆ ರೈಟಿಂಗ್ ಅನ್ನ ಸಾಮಾನ್ಯವಾಗಿ ಕೊಡ್ತಾ ಇರ್ತಾರೆ. ಸೊ ಈ ರೀತಿಯ ಪ್ರಬಂಧಗಳನ್ನು ಬರೆಯುವಾಗ ಈ ಪ್ರಾಜೆಕ್ಟ್ ಖುಷಿಗೆ ಸಂಬಂಧಪಟ್ಟಂತೆ ಉಲ್ಲೇಖವನ್ನ ನೀವು ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ ಖುಷಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಬೆಂಗಳೂರು ಸಿಟಿ ಪೊಲೀಸ್ನ ವತಿಯಿಂದ ಮಾಡಲಾಗಿರುತ್ತೆ. ಸೊ ಇವರು ಯಾರ ಜೊತೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ? ಯಾಕಂದ್ರೆ ಸಿಟಿ ಪೊಲೀಸ್ಗೆ ಈ ಒಂದು ವೆಲ್ನೆಸ್ಗೆ ಸಂಬಂಧಪಟ್ಟಂತೆ ಅಷ್ಟಾಗಿ ಅವೇರ್ನೆಸ್ ಇರೋದಿಲ್ಲ. ಸೊ ಈ ಒಂದು ಪೊಲೀಸರ ವೆಲ್ನೆಸ್ ಅನ್ನ ಅಥವಾ ಅದರ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಅವರು ಹ್ಯಾಪಿಯೆಸ್ಟ್ ಹೆಲ್ತ್ ಜೊತೆಗೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಕೊಲಾಬರೇಷನ್ ಜೊತೆಗೆ ಪೊಲೀಸ್ ಸಿಬ್ಬಂದಿಯ ಮೆಂಟಲ್ ಅಂಡ್ ಫಿಸಿಕಲ್ ಅಂದ್ರೆ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮವನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಇದನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಡ್ಯೂರೇಷನ್ ಇದು ಒಟ್ಟು 3 ತಿಂಗಳುಗಳ ಕಾಲ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಆಗಿರುತ್ತೆ. ಈ 3 ತಿಂಗಳುಗಳ ಕಾಲದಲ್ಲಿ ಈ ಪೊಲೀಸ್ ವೃತ್ತಿಯಲ್ಲಿ ಬರಬಹುದಾಗಿರ್ತಕ್ಕಂಥ ಲೈಫ್ ಸ್ಟೈಲ್ ಡಿಸೀಸಸ್ ಅಂದ್ರೆ ಜೀವನ ಶೈಲಿಯಿಂದ ಬರ್ತಕ್ಕಂಥ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಈ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಅದಾದ್ಮೇಲೆ ಮೆಟಬಾಲಿಕ್ ಡಿಸಾರ್ಡರ್ಸ್, ಈವನ್ ವೇರಿಕೋಸ್ ವೈನ್ಸ್ ಅಂತ ಹೇಳ್ತೇವೆ. ಅಂದ್ರೆ ತುಂಬಾ ಕಾಲ ನಿಂತ್ಕೊಂಡಿರ್ತಕ್ಕಂಥ ಪೊಲೀಸ್ಗರಿಗೆ ವೇರಿಕೋಸ್ ವೈನ್ಸ್ ಅಂತ ಬರುತ್ತೆ. ಸೊ ಇವೆಲ್ಲದರ ಬಗ್ಗೆ ಇದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ವಿಧಾನಗಳು ಹೇಗೆ, ಸೊ ಇದರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಅನ್ನ ಮೂಡಿಸಲಾಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಮೆಂಟಲ್ ವೆಲ್ನೆಸ್ ಅಂದ್ರೆ ಮಾನಸಿಕ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತೆ ಯೂಶುವಲಿ ವಿ ನೋ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಸ್ವಲ್ಪ ಒತ್ತಡದಿಂದ ಅಥವಾ ಪ್ರೆಷರ್ ಇಂದ ಕೂಡಿರ್ತಕ್ಕಂಥ ಒಂದು ಉದ್ಯೋಗವಾಗಿರುತ್ತೆ. ಲಾಂಗ್ ಅವರ್ಸ್ ಅವರು ಕೆಲಸ ಮಾಡಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಪ್ರೆಷರ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನ ಯಾವ ವಿಧಾನದ ಮುಖಾಂತರ ಮಾಡಲಾಗುತ್ತೆ ಅಂದ್ರೆ, ಸೊ ಆ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫಿಜಿಟಲ್ ಅಂತ ಕರಿತೇವೆ. ಫಿಜಿಟಲ್ ಅಂದ್ರೆ ಕೆಲವೊಂದು ತರಗತಿಗಳನ್ನು ನೇರವಾಗಿ ಅಂದರೆ ಲೈವ್ ಕ್ಲಾಸಸ್ ಅನ್ನ ಮಾಡುವ ಮುಖಾಂತರ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಮಿಕ್ಕಿದ ಎಲ್ಲ ತರಗತಿಗಳನ್ನು ಆನ್ಲೈನ್ನ ಮುಖಾಂತರ ಮಾಡಲಾಗುತ್ತೆ. ಸೊ ಲೈವ್ ತರಗತಿಗಳನ್ನು ಯಾವಾಗ ಮಾಡ್ತಾರೆ ಅಂದರೆ ಎವ್ರಿ ಆಲ್ಟರ್ನೇಟ್ ಥರ್ಸ್ಡೇಸ್ ಅಂದರೆ ಪ್ರತಿ ಪರ್ಯಾಯ ಗುರುವಾರ ದಿನದಂದು ನೇರವಾದ ತರಗತಿಗಳನ್ನು ತೆಗೆದುಕೊಳ್ತಾರೆ. ಸೊ ಮಿಕ್ಕಿದ ದಿನಗಳಲ್ಲಿ ಆನ್ಲೈನ್ನ ಮುಖಾಂತರ ತರಗತಿಗಳನ್ನು ನೀಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಅದ್ರ ಜೊತೆಗೆ ಡಿಜಿಟಲ್ ಮಾಡ್ಯೂಲ್ ಅಲ್ಲಿ ನಾವು ನೋಡೋದಾದ್ರೆ ವೀಕ್ಲಿ ವೆಬ್ ಸ್ಟೋರೀಸ್, ವಿಡಿಯೋಸ್, ಆರ್ಟಿಕಲ್ಸ್ ಮತ್ತೆ ಟಿಪ್ಸ್ ಅನ್ನ ಅವರಿಗೆ ಶೇರ್ ಮಾಡ್ತಾರೆ. ಸೊ ಇವ್ರಿಗಾಗಿ ಒಂದು ವಾಟ್ಸ್ಆಪ್ ಸಪೋರ್ಟ್ ಗ್ರೂಪ್ ಅನ್ನ ಅವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನಲ್ ಗೈಡೆನ್ಸ್ ಆಗಿರ್ಬೋದು ಅಥವಾ ಎಕ್ಸಸೈಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರ್ಬೋದು, ಅದನ್ನೆಲ್ಲ ಈ ಒಂದು ವಾಟ್ಸ್ಆಪ್ ಗ್ರೂಪ್ ನ ಮುಖಾಂತರ ಅವರಿಗೆ ಎಜುಕೇಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದೊಂದಿಗೆ ಅವರ ಪ್ರೊಫೆಷನಲ್ ಎಫಿಷಿಯನ್ಸಿ ಅಂದ್ರೆ ಅವರ ವೃತ್ತಿಪರ ಒಂದು ಪರಿಣಾಮಕಾರಿತ್ವವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇವರ ಉದ್ದೇಶವಾಗಿರುತ್ತೆ. ಬಿಕಾಸ್ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಲಾಂಗ್ ಅವರ್ಸ್ ಇರುತ್ತೆ ಅಂಡ್ ಇರ್ರೆಗ್ಯುಲರ್ ಕೂಡ ಇರುತ್ತೆ. ಒಂದೊಂದು ದಿವಸ ಒಂದೊಂದು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಅವರು ಕೆಲಸ ಮಾಡೋದ್ರಿಂದ ಸೊ ಈ ರೀತಿಯ ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ಅವರ ಎಫಿಷಿಯನ್ಸಿಯನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅದರ ಬಗ್ಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 2024-25 ರಲ್ಲಿ
ಭಾರತದ ಅತ್ಯಂತ ವೇಗದ ರೈಲು ಎಂಬ ಹೆಗ್ಗಳಿಕೆಗೆ ಯಾವ ರೈಲು ಅಧಿಕೃತವಾಗಿ ಪಾತ್ರವಾಗಿದೆ? ಸೊ ವಿಚ್ ಟ್ರೈನ್ ಹ್ಯಾಸ್ ಅಫಿಷಿಯಲಿ ಕ್ಲೇಮ್ ದ ಟೈಟಲ್ ಆಫ್ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್ ಇನ್ 24-25? ಸೊ 2024-25ನೇ ಸಾಲಿನಲ್ಲಿ ನಮ್ಮ ಭಾರತ ದೇಶದ ಅತ್ಯಂತ ವೇಗವಾದ ರೈಲು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮೋ ಭಾರತ್ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಆಕ್ಚುಲಿ ಬೈ ಡಿಸೈನ್ ಇದರ ಸ್ಪೀಡ್ ಜಾಸ್ತಿ ಮಾಡಿ ಇದು ಮೊದಲನೇ ರ್ಯಾಂಕ್ ಅನ್ನ ಪಡೆದುಕೊಂಡಿಲ್ಲ. ಇದಕ್ಕಿಂತ ಜಾಸ್ತಿ ಸ್ಪೀಡ್ ಅನ್ನ ಹೊಂದಿದ್ದಂತಹ ರೈಲುಗಳ ಸ್ಪೀಡ್ ಅನ್ನ ಕಡಿಮೆ ಮಾಡುವ ಮುಖಾಂತರ ಇದು ಈಗ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ ಆಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಹಾಗಿದ್ರೆ ಯಾವ ಮುಂಚಿನ ಟ್ರೈನ್ಗಳ ವೇಗವನ್ನ ಈಗ ರಿಡ್ಯೂಸ್ ಮಾಡಲಾಗಿರುತ್ತೆ ಅದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನಮೋ ಭಾರತ್ ಇವಾಗ ನಮ್ಮ ಭಾರತ ದೇಶದ ಫಾಸ್ಟೆಸ್ಟ್ ಟ್ರೈನ್ ಆಗಿ ಈಗ ಅದನ್ನ ಘೋಷಣೆ ಮಾಡಲಾಗಿರುತ್ತೆ. ಸೊ ನಮೋ ಭಾರತ್ ಆಸ್ ಅಫಿಷಿಯಲಿ ಕ್ಲೇಮ್ಡ್ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್ ಅಂದ್ರೆ ಅಧಿಕೃತವಾಗಿ ಈಗ ನಮ್ಮ ಭಾರತ ದೇಶದ ಅತ್ಯಂತ ವೇಗವಾದ ಟ್ರೈನ್ ಆಗಿರುತ್ತೆ. ಸೊ ಪ್ರೀವಿಯಸ್ಲಿ ಅಂದ್ರೆ ಇದಕ್ಕಿಂತ ಮುಂಚೆ ಗತಿಮಾನ್ ಎಕ್ಸ್ಪ್ರೆಸ್ ಅಂಡ್ ವಂದೇ ಭಾರತ್ ಟ್ರೈನ್ಸ್ ಏನಿರುತ್ತೆ ಅದು 160 ಕಿಲೋಮೀಟರ್ ಪರ್ ಅವರ್ ಅದು ಟಚ್ ಮಾಡಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅಂದ್ರೆ ನಮೋ ಭಾರತ್ಗಿಂತ ಮುಂಚೆ ಈ ಗತಿಮಾನ್ ಎಕ್ಸ್ಪ್ರೆಸ್ ಮತ್ತೆ ವಂದೇ ಭಾರತ್ ಇವೆರಡು ಟ್ರೈನ್ಸ್ ಏನಿರುತ್ತೆ ಅದು 160 ಕಿಲೋಮೀಟರ್ ಪರ್ ಅವರ್ ರೀಚ್ ಆಗಿರುತ್ತೆ. ಬಟ್ ಇವೆರಡರ ಸ್ಪೀಡ್ ಅನ್ನ ಈಗ ರಿಡ್ಯೂಸ್ ಮಾಡಲಾಗಿರುತ್ತೆ ಅಥವಾ ಒಂದು ಲಿಮಿಟ್ಗೆ ಸೆಟ್ ಮಾಡಲಾಗಿರುತ್ತೆ. ಅದೆಷ್ಟು ಅಂದ್ರೆ 130 ಕಿಲೋಮೀಟರ್ ಪರ್ ಅವರ್ಗೆ. ಸೊ ಇದನ್ನ ಸೆಟ್ ಮಾಡಿರುವ ಕಾರಣದಿಂದ ಇದನ್ನ ಬೈಪಾಸ್ ಮಾಡುವ ಮುಖಾಂತರ ಈಗ ನಮೋ ಭಾರತ್ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಅಥವಾ ನಮೋ ಭಾರತ್ ಟ್ರೈನ್ಸ್ ಏನಿದೆ ಸೊ ಇದು ಕರೆಂಟ್ಲಿ ಆಪರೇಟಿಂಗ್ ಅಟ್ ಫುಲ್ ಸೆಮಿ ಹೈ ಸ್ಪೀಡ್ ಕೆಪಾಸಿಟಿ ಅಂದ್ರೆ ಸಂಪೂರ್ಣವಾಗಿ ಅರೆ ಹೈ ಸ್ಪೀಡ್ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಏಕೈಕ ರೈಲಾಗಿರೋದ್ರಿಂದ ಇದು ಈಗ ಮೊಟ್ಟ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಟ್ರೈನ್ ಆಗಿರುತ್ತೆ. ಹಾಗಿದ್ರೆ ಇದರ ಟಾಪ್ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ನಮೋ ಭಾರತ್ನ ಟಾಪ್ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ಮುಂಚೆ ಗತಿಮಾನ್ ಎಕ್ಸ್ಪ್ರೆಸ್ ಏನ್ ಟಾಪ್ ಸ್ಪೀಡ್ ಇತ್ತೋ ಆ ಒಂದು ವೇಗದಲ್ಲಿ ಇದು ಚಲಿಸುತ್ತೆ. 160 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಇದು ಚಲಿಸುತ್ತೆ. ಸೊ ಇದರ ಮಾರ್ಗ ಯಾವ ರೂಟ್ ಅಲ್ಲಿ ಇದು ಚಲಿಸುತ್ತೆ ಅಂದ್ರೆ ಡೆಲ್ಲಿ ಮೀರಟ್ ರೀಜನ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಕಾರಿಡಾರ್ ಏನಿರುತ್ತೆ ಸೊ ಆ ಒಂದು ಭಾಗದಲ್ಲಿ ಚಲಿಸ್ತಕ್ಕಂಥ ಒಂದು ಟ್ರೈನ್ ಇದಾಗಿರುತ್ತೆ. ಹಾಗಿದ್ರೆ ಇದರ ತಂತ್ರಜ್ಞಾನ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಇದರ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು ಹೈದರಾಬಾದ್ ನಲ್ಲಿ, ಮ್ಯಾನುಫ್ಯಾಕ್ಚರ್ಡ್ ಇನ್ ಸಾವ್ಲಿ ಗುಜರಾತ್ ಬೈ ಆಲ್ಸ್ಟೋಮ್. ಆಲ್ಸ್ಟೋಮ್ ಅಂತಕ್ಕಂಥದ್ದು ಒಂದು ಕಂಪನಿ ಆಗಿರುತ್ತೆ. ಆಲ್ಸ್ಟೋಮ್ ಕಂಪನಿಯಲ್ಲಿ ಅದನ್ನ ತಯಾರಿ ಮಾಡಲಾಗಿರುತ್ತೆ. ಬಟ್ ಅದನ್ನ ವಿನ್ಯಾಸಗೊಳಿಸಿರ್ತಕ್ಕಂಥದ್ದು ಅಂದ್ರೆ ಯಾವ ಮಾದರಿಯಲ್ಲಿ ಅದನ್ನ ಬಿಲ್ಡ್ ಮಾಡಬೇಕು ಈ ಡಿಸೈನ್ ಅನ್ನ ಮಾಡಿರ್ತಕ್ಕಂಥದ್ದು ಹೈದರಾಬಾದ್ ನಲ್ಲಿ ಡಿಸೈನ್ ಮಾಡಿರ್ತಾರೆ. ಗುಜರಾತ್ನ ಸಾವ್ಲಿಯಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಟ್ರೈನ್ ಇದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಕೆಲವೊಂದು ಟೆಕ್ನಾಲಜೀಸ್ ಅನ್ನ ನಾವು ನೋಡೋದಾದ್ರೆ ATP ಸಿಸ್ಟಮ್ ಅನ್ನ ಇದಕ್ಕೆ ಇನ್ಕ್ಲೂಡ್ ಮಾಡಿರ್ತಾರೆ. ATP ಅಂದ್ರೆ ಆಟೋಮ್ಯಾಟಿಕ್ ಟ್ರೈನ್ ಪ್ರೊಟೆಕ್ಷನ್ ಅಂತ ಹೇಳ್ತೇವೆ. ಇನ್ನೊಂದು ATC ಅಂತ ಹೇಳ್ತೇವೆ. ಇದನ್ನ ನಾವು ಟ್ರೈನ್ ಕಂಟ್ರೋಲ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಟ್ರೈನ್ ಆಪರೇಷನ್ ಸಿಸ್ಟಮ್ ಈ ಎಲ್ಲ ತಂತ್ರಜ್ಞಾನಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಟ್ರೈನ್ ಅನ್ನ ನಾವು ನಮೋ ಭಾರತ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೆಪ್ಟೆಂಬರ್ 2025ರಲ್ಲಿ ನೇಪಾಳದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾದರು? Who became Nepal's first women prime minister in September 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಶೀಲಾ ಕರ್ಕಿ ಅವರು ನೇಪಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ಮಹಿಳೆ ಆಗಿರ್ತಾರೆ. ಬಟ್ ಇದು ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ಚೇಂಜ್ ಆಫ್ ಗವರ್ಮೆಂಟ್ ಆರ್ ಚೇಂಜ್ ಆಫ್ ಎಲೆಕ್ಷನ್. ಸೊ ಅಲ್ಲಿ ಆಗಿರ್ತಕ್ಕಂಥ ಒಂದು ಆಂಟಿ ಗವರ್ನಮೆಂಟ್ ಪ್ರೊಟೆಸ್ಟ್ ನ ಕಾರಣದಿಂದ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ರೆಸಿಗ್ನೇಷನ್ ಕೊಡಬೇಕಾಗಿರುತ್ತೆ ಡ್ಯೂ ಟು ಕರಪ್ಷನ್ ಚಾರ್ಜಸ್. ಸೊ ಈ ಒಂದು ಕಾರಣದಿಂದ ಇವರನ್ನ ಇಂಟರಿಮ್ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಇನ್ಸಿಡೆಂಟ್ ನ ಕಾರಣದಿಂದ ನಾವು ನೇಪಾಳಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಕರ್ಕಿ ಈಸ್ ನೇಪಾಲ್ಸ್ ಫಸ್ಟ್ ವಿಮೆನ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅಥವಾ ಮಹಿಳಾ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗಿರ್ತಾರೆ. ಸೊ ದಿಸ್ ಇಸ್ ಆಫ್ಟರ್ ಯೂತ್ ಲೆಡ್ ಪ್ರೊಟೆಸ್ಟ್ ಅಂದ್ರೆ ಜೆನ್ಜಿ ಅಥವಾ ಈ ನ್ಯೂ ಜನರೇಷನ್ ಏನಿದೆ ಸೊ ಇವರು ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆಯ ನಂತರ ಇವರನ್ನ ಈಗ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿರ್ತಾರೆ. ಸೊ ಅವರು ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ
ಕರಪ್ಷನ್ ಚಾರ್ಜಸ್, ಸರ್ಕಾರದ ಮೇಲೆ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಕಾರಣಗಳಿಂದ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೆದಿರುತ್ತೆ. ಸೊ ಈ ಒಂದು ಪ್ರತಿಭಟನೆಯ ನಂತರ KP ಶರ್ಮಾ ಓಲಿ, ಸೊ ಇವರು ಅಲ್ಲೇನು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಅವರು ಇನ್ಎವಿಟಬಲಿ ಅಂದರೆ ಅವರು ಕಡ್ಡಾಯವಾಗಿ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಅಲ್ಲಿರ್ತಕ್ಕಂಥ ಯೂತ್ ಕ್ರಿಯೇಟ್ ಮಾಡಿರ್ತಾರೆ ಬಿಕಾಸ್ ಆಫ್ ದಿ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಡಿಸ್ಕಂಟಿನ್ಯೂಯೇಷನ್ ಆಫ್ ದಿ ಸೋಷಿಯಲ್ ಮೀಡಿಯಾ. ಬಿಕಾಸ್ ಅವರು ಗೌರ್ಮೆಂಟ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾನ ಬಂದ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಅದರ ಜೊತೆಗೆ ಆ ನೆಪೋಟಿಸಮ್, ಆ ಮಿನಿಸ್ಟರ್ಗಳ ಮಕ್ಕಳು, ಅವರ ಕುಟುಂಬದವರು ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಕ್ಕಂಥ ಯೂತ್ ಸೊ ಅವರ ಬಬಲ್ ಬ್ಲಾಸ್ಟ್ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಥ್ರೆಶೋಲ್ಡ್ ಅಂತ ಏನಿರುತ್ತೆ, ತಾಳ್ಮೆ ಕಟ್ಟೆ ಒಡೆದ ನಂತರ ಈ ಒಂದು ದೊಡ್ಡ ಪ್ರಮಾಣದ ಒಂದು ಪ್ರೊಟೆಸ್ಟ್ ಆಗಿ ಈ ಬದಲಾವಣೆಗಳನ್ನು ನಾವು ನೇಪಾಳದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಹೂ ಇಸ್ ದಿಸ್ ಸುಶೀಲಾ ಕರ್ಕಿ, ಇವರ ಹಿನ್ನೆಲೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಅವರು ನೇಪಾಲ್ ಸರ್ಕಾರದಲ್ಲಿ ಚೀಫ್ ಜಸ್ಟಿಸ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ, ಮುಖ್ಯ ನ್ಯಾಯಮೂರ್ತಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಸೊ ಅವ್ರು ಯಾವಾಗ ಚೀಫ್ ಜಸ್ಟಿಸ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ, ಈ ಒಂದು ಕರಪ್ಷನ್ ವಿರುದ್ಧವಾಗಿ ಅವರು ತಮ್ಮ ಒಂದು ಕೆಲಸಗಳ ಮುಖಾಂತರ ಅಲ್ಲಿರ್ತಕ್ಕಂಥ ಜನರಿಗೆ ಪರಿಚಿತರಾಗಿರ್ತಾರೆ. ಸೊ ಈ ಒಂದು ಕಾರಣದಿಂದ ಇವರನ್ನ ಈಗ ಪ್ರಧಾನ ಮಂತ್ರಿಗಳ ಹುದ್ದೆಗಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರ ರೋಲ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಈ ಇಂಟರಿಮ್ ಗೌರ್ಮೆಂಟ್ ಅನ್ನ ಅವರು ನಡೆಸಬೇಕಾಗಿರುತ್ತೆ, ಅಂದ್ರೆ ಮಧ್ಯಂತರ ಸರ್ಕಾರವನ್ನ ಅವರು ಮುನ್ನಡೆಸಬೇಕಾಗಿರುತ್ತೆ. ಅದ್ರ ಜೊತೆಗೆ ಪೀಸ್ ಮತ್ತೆ ಪಬ್ಲಿಕ್ ಟ್ರಸ್ಟ್, ಅಂದ್ರೆ ಅಲ್ಲಾಗಿರ್ತಕ್ಕಂಥ ಅಶಾಂತಿ ಏನಿರುತ್ತೆ ಮತ್ತೆ ಸಾರ್ವಜನಿಕರು ಕಳೆದುಕೊಂಡಿರ್ತಕ್ಕಂಥ ನಂಬಿಕೆ ಏನಿರುತ್ತೆ, ಇದನ್ನೆಲ್ಲ ಮರುಸ್ಥಾಪನೆ ಮಾಡ್ತಕ್ಕಂಥದ್ದು ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದರ ಜೊತೆಗೆ 2026 ಅಲ್ಲಿ ಫ್ರೆಶ್ ಎಲೆಕ್ಷನ್ಸ್ ಅನ್ನ ನಡೆಸಬೇಕಾಗಿರುತ್ತೆ. ಸೊ ಈ ಒಂದು ಜವಾಬ್ದಾರಿಯನ್ನ ಕೂಡ ಇವರಿಗೆ ನೀಡಲಾಗಿರುತ್ತೆ. ಇದೆಲ್ಲದರ ಜೊತೆಗೆ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಆಗಬೇಕು, ಅಂದ್ರೆ ಸಾಂಸ್ಥಿಕ ಸುಧಾರಣೆಗಳಾಗಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ಈಗ ಇವರಿಗೆ ನೀಡಲಾಗಿರುತ್ತೆ. ಸೊ ಈಗ ನೇಪಾಳ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ನೇಪಾಳನ್ನು ನಾವು ಅಫಿಷಿಯಲ್ ನೇಮ್, ಇದರ ಅಧಿಕೃತ ಹೆಸರೇನು ಅಂದರೆ ಫೆಡರಲ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ನೇಪಾಲ್ ಅಥವಾ ನೇಪಾಳ್ ಸಂಯುಕ್ತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ತೇವೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ತೇವೆ. ಸೊ ಇದರ ಕ್ಯಾಪಿಟಲ್ ಅಥವಾ ರಾಜಧಾನಿ ಬಂದು ಕಠ್ಮಂಡು ಇದರ ರಾಜಧಾನಿ ಆಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ 2024 ಜನಸಂಖ್ಯೆ 31.1 ಮಿಲಿಯನ್ ಇದರ ಜನಸಂಖ್ಯೆ ಆಗಿರುತ್ತೆ. ಸೊ ಇದರ ಒಟ್ಟು ವಿಸ್ತೀರ್ಣ ಏರಿಯಾ ಎಷ್ಟಿರುತ್ತೆ ಅಂದರೆ 1,47,516 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಇದರ ವಿಸ್ತೀರ್ಣವನ್ನು ಹೊಂದಿರುತ್ತೆ. ಸೊ ನೇಪಾಳನ ಕರೆನ್ಸಿ ಎಷ್ಟಿರುತ್ತೆ ಅಂದರೆ, ಕರೆನ್ಸಿ ಯಾವುದು ಅಂದರೆ ಅದನ್ನು ನೇಪಾಲ್ ರುಪಿ ಅಂತ ಹೇಳ್ತೇವೆ. ಸೊ ಅಲ್ಲಿ ಮಾತಾಡ್ತಕ್ಕಂಥ ಲ್ಯಾಂಗ್ವೇಜಸ್, ಅಫಿಷಿಯಲ್ ಲ್ಯಾಂಗ್ವೇಜನ್ನು ನಾವು ನೇಪಾಲ್ ಅಂತ ಹೇಳ್ತೇವೆ. ಇದರ ಜೊತೆಗೆ 120ಕ್ಕೂ ಹೆಚ್ಚು ಸ್ಥಳೀಯ ಭಾಷೆಗಳನ್ನು ಮಾತಾಡ್ತಕ್ಕಂಥ ಒಂದು ರಾಷ್ಟ್ರ ಇದಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಫಾಲೋ ಮಾಡ್ತಕ್ಕಂಥ ರಿಲಿಜಿಯನ್, ಯಾವ ಧರ್ಮವನ್ನು ಅವರು ಫಾಲೋ ಮಾಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಹಿಂದೂಯಿಸಮ್, ಹಿಂದುತ್ವ ಅಂತಕ್ಕಂಥದ್ದು ಬಹಳ ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ರಿಲಿಜಿಯನ್ ಆಗಿರುತ್ತೆ. ಅದಾದಮೇಲೆ 8% ಪಾಪ್ಯುಲೇಷನ್ ಬುದ್ಧಿಸಮನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅದರ ಜೊತೆಗೆ ಇಸ್ಲಾಂ, ಕಿರಾನ್ ಮತ್ತು ಕ್ರಿಶ್ಚಿಯಾನಿಟಿಯನ್ನು ಕೂಡ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಆಲ್ಮೋಸ್ಟ್ ಲೈಕ್ ನಮ್ಮ ಭಾರತ ರಾಷ್ಟ್ರದ ರೀತಿಯಲ್ಲಿಯೇ ಒಂದು ಸೆಕ್ಯುಲರ್ ನೇಷನ್ ಆಗಿ ಅಥವಾ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಈ ಒಂದು ರಾಷ್ಟ್ರವನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸರ್ಕಾರ ಯಾವ ರೀತಿಯ ಗೌರ್ಮೆಂಟ್ ಅನ್ನ ಅಲ್ಲಿ ಹೊಂದಿರ್ತಾರೆ ಅಂದ್ರೆ ಫೆಡರಲ್ ಪಾರ್ಲಿಮೆಂಟರಿ ರಿಪಬ್ಲಿಕ್ ಅಥವಾ ಫೆಡರಲ್ ಈ ಸಾಂವಿಧಾನಿಕವಾಗಿರ್ತಕ್ಕಂಥ ಸಂಸತ್ತಿನ ಒಂದು ರಿಪಬ್ಲಿಕ್ ಅನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ನೇಪಾಳನ್ನ ಗಮನಿಸಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ, ಭಾರತ ಮತ್ತು ಚೈನಾ ರಾಷ್ಟ್ರಗಳ ಮಧ್ಯದಲ್ಲಿ ಅದು ಲ್ಯಾಂಡ್ ಲಾಕ್ ಆಗಿರುತ್ತೆ, ಅಂದ್ರೆ ಸುತ್ತಲೂ ಭೂಮಿಯಿಂದ ಆವೃತ್ತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಟೋಪೋಗ್ರಫಿ ಅಂದ್ರೆ ಸ್ಥಳಾಕೃತಿ ಅಂತ ಹೇಳ್ತೇವೆ, ಅಂದ್ರೆ ಆ ಒಂದು ಪ್ರದೇಶ ಏನಿದೆ ಯಾವ ರೀತಿ ಮಾಡಲ್ಪಟ್ಟಿದೆ, ಪ್ಲೇನ್ಸ್ ಇದಾವ, ಮೌಂಟೇನ್ಸ್ ಇದಾವ, ಇದನ್ನ ನಾವು ಟೋಪೋಗ್ರಫಿ ಅಂತ ಹೇಳ್ತೇವೆ. ಸೊ ನೇಪಾಳ ಅಂತಕ್ಕಂಥದ್ದು ಪ್ರಮುಖವಾಗಿ 3 ಪಟ್ಟಿಗಳಿಂದ ಮಾಡಲ್ಪಟ್ಟಿರುತ್ತೆ, 3 ಬೆಲ್ಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಒಂದನ್ನ ತೆರಾಯ್ ಅಂತ ಹೇಳ್ತೇವೆ, ತೆರಾಯ್ ಅನ್ನ ನಾವು ಲೋ ಲ್ಯಾಂಡ್ಸ್ ಅಂತ ಹೇಳ್ತೇವೆ, ಅಂದ್ರೆ ತಗ್ಗು ಪ್ರದೇಶಗಳಿಂದ ಕೂಡಿರುತ್ತೆ ಕೆಲವೊಂದು ಭಾಗ.
ಕೆಲವೊಂದು ಭಾಗವನ್ನ ನಾವು ಪಹಾಡ್ ಅಂತ ಹೇಳ್ತೇವೆ. ಪಹಾಡ್ ಅಂದ್ರೆ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಒಂದು ಭಾಗ ಕೂಡ ಇರುತ್ತೆ. ಅದರ ಜೊತೆಗೆ ಇನ್ನೊಂದನ್ನ ನಾವು ಹಿಮಾಲ್ ಅಂತ ಹೇಳ್ತೇವೆ. ಹಿಮಾಲ್ ಅಂತಕ್ಕಂಥದ್ದು ಮೌಂಟೇನ್ಸ್ ಅಥವಾ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಅಥವಾ ಪರ್ವತಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಕೂಡ ಇರುತ್ತೆ. ಸೊ ಈ ರೀತಿ 3 ವಲಯಗಳಾಗಿ ನಾವು ನೇಪಾಳವನ್ನ ಭೌಗೋಳಿಕವಾಗಿ ವಿಭಜನೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನೇಪಾಳಕ್ಕೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಪಾಯಿಂಟ್, ಎತ್ತರದ ಒಂದು ಬಿಂದುವನ್ನ ನಾವು ಮೌಂಟ್ ಎವರೆಸ್ಟ್ ಅಂತ ಹೇಳ್ಬೋದು. 8,840 ಮೀಟರ್ ಈ ಉದ್ದವನ್ನ ಹೊಂದಿರತಕ್ಕಂಥ ಒಂದು ಮೌಂಟೇನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಲೋಯೆಸ್ಟ್ ಅಂದ್ರೆ ಅತ್ಯಂತ ಕೆಳಗಡೆ ಇರ್ತಕ್ಕಂಥ ಬಿಂದುವನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಕಿಯಾ ಪಟ್ಟಿ ಮುಷಾರ್ಣಿಯಾ ಅಂತ ಹೇಳ್ತೇವೆ. ಇದು ಸಮುದ್ರ ಮಟ್ಟದಿಂದ 59 ಮೀಟರ್ ಕೆಳಗಡೆ ಇರ್ತಕ್ಕಂಥದ್ದು. ಇದನ್ನು ನಾವು ಲೋಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದಾಗಿರುತ್ತೆ. ಅಂಡ್ ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ಝೋನ್, ಹವಾಮಾನ ವಲಯಗಳು ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಅದನ್ನ ನಾವು ಟ್ರಾಪಿಕಲ್ ಅಂದ್ರೆ ಉಷ್ಣ ವಲಯದಿಂದ ನೀವಲ್ ಅಂತ ಹೇಳ್ತೇವೆ. ನೀವಲ್ ಅಂದ್ರೆ ಸೊ ಇಲ್ಲಿ ಪರ್ಪೆಚುಯಲ್ ಶಾಡೋ ಅಂತ ಹೇಳ್ತೇವೆ. ಅಂದ್ರೆ ಶಾಶ್ವತವಾಗಿ ಸ್ನೋ, ಶಾಡೋ ಅಲ್ಲ, ಸ್ನೋ ಅಥವಾ ಹಿಮದಿಂದ ಕೂಡಿರ್ತಕ್ಕಂಥ ಪ್ರದೇಶ. ಅಂದ್ರೆ ವಿ ಕುಡ್ ಸಿ ಡೈವರ್ಸ್ ಕ್ಲೈಮೇಟ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಟ್ರಾಪಿಕಲ್ ಅಂದ್ರೆ ಉಷ್ಣವಲಯದಿಂದ ಕೂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅದ್ರ ಜೊತೆಗೆ ಶಾಶ್ವತ ಹಿಮದಿಂದ ಕೂಡಿರ್ತಕ್ಕಂಥ ಪ್ರದೇಶವನ್ನ ಕೂಡ ನಾವು ನೇಪಾಳದಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದೇರ್ ಆರ್ 8 ಝೋನ್ಸ್ ಬೇಸ್ಡ್ ಆನ್ ದಿ ಎಲಿವೇಶನ್, ಅಂದ್ರೆ ಎತ್ತರದ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಎಂಟೈರ್ ಕ್ಲೈಮೇಟ್ ಅನ್ನ 8 ವಲಯಗಳಾಗಿ ಡಿವೈಡ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ಹರಿತಕ್ಕಂಥ ಮೇಜರ್ ರಿವರ್ಸ್, ಪ್ರಮುಖ ನದಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಕೋಶಿ, ಗಂಡಕಿ, ಕರ್ನಾಲಿ ಮತ್ತು ಮಹಾಕಾಳಿ ನದಿಗಳು ಹರಿತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅಲ್ಲಿ ಸಿಗ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು ಯಾವುದು ಅಂತ ನಾವು ನೋಡೋದಾದ್ರೆ ಹೈಡ್ರೋ ಪವರ್, ಜಲವಿದ್ಯುತ್, ಅದಾದ್ಮೇಲೆ ಫಾರೆಸ್ಟ್ ಅನ್ನ ಅಥವಾ ಕಾಡುಗಳನ್ನ ಹೆಚ್ಚಾಗಿ ಹೊಂದಿರುತ್ತೆ. ಕ್ವಾರ್ಟ್ಸ್ ಅಥವಾ ಸ್ಫಟಿಕ ಶಿಲೆ ಹೆಚ್ಚಾಗಿರುತ್ತೆ. ಕಾಪರ್, ತಾಮ್ರ, ಕೊಬಾಲ್ಟ್, ಸಿನಿಕ್ ಬ್ಯೂಟಿ ಅಂದ್ರೆ ಅದು ಪ್ರಕೃತಿ ಸೌಂದರ್ಯವನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿ ನೇಪಾಳ ರಾಷ್ಟ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನೇಪಾಳದ ಹಿಸ್ಟ್ರಿ, ಇತಿಹಾಸವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲು ಏನ್ಷಿಯಂಟ್ ಮತ್ತೆ ಕ್ಲಾಸಿಕಲ್ ಪೀರಿಯಡ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ನಾವು ಹೇಗೆ ಪ್ರಾಚೀನ ಇತಿಹಾಸವನ್ನ ನೋಡ್ತೇವೆ ಅದೇ ರೀತಿ ನೇಪಾಳಕ್ಕೆ ಸಂಬಂಧಪಟ್ಟಂತೆ ನಾವು ನೇಪಾಳದ ಪ್ರಾಚೀನ ಇತಿಹಾಸವನ್ನ ನಾವು ನೋಡೋದಾದ್ರೆ ಮೊದಲು ಪ್ರೀ ಹಿಸ್ಟಾರಿಕ್ ಇಂದ ಸ್ಟಾರ್ಟ್ ಮಾಡೋಣ. ಇತಿಹಾಸ ಪೂರ್ವದಿಂದ ನಾವು ಪ್ರಾರಂಭ ಮಾಡೋದಾದ್ರೆ ಸೊ ಮಿಥಿಕಲ್ ಆರಿಜಿನ್ಸ್ ಅಂದ್ರೆ ಪೌರಾಣಿಕ ಮೂಲಗಳನ್ನ ನಾವಿಲ್ಲಿ ನೋಡೋದಾದ್ರೆ ರೆಫರೆನ್ಸಸ್ ಇನ್ ಹಿಂದೂ ಅಂಡ್ ಬುದ್ಧಿಸ್ಟ್ ಟೆಕ್ಸ್ಟ್, ಲುಂಬಿನಿ ಆಸ್ ಬುದ್ಧಾಸ್ ಬರ್ತ್ ಪ್ಲೇಸ್ ಅಂದ್ರೆ ಈ ಹಿಂದೂ ಮತ್ತು ಬೌದ್ಧ ಗ್ರಂಥಗಳಲ್ಲಿ ಕೆಲವೊಂದನ್ನು ಉಲ್ಲೇಖ ಮಾಡಿರ್ತಾರೆ. ಆ ಒಂದು ಉಲ್ಲೇಖಗಳನ್ನು ನಾವು ನೋಡೋದಾದ್ರೆ ಬುದ್ಧನ ಜನ್ಮಸ್ಥಳವಾಗಿ ನಾವು ಲುಂಬಿನಿಯನ್ನ ನೋಡ್ಬೋದಾಗಿರುತ್ತೆ. ಇದು ಪೂರ್ವ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಕಿರಾತ್ ಡೈನಾಸ್ಟಿ ಅಂತ ಬರುತ್ತೆ. ಸೊ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ರಾಜವಂಶವನ್ನ ನಾವು ಕಿರಾತ್ ರಾಜವಂಶ ಅಂತ ಹೇಳ್ತೇವೆ. ಸೊ ಇವರನ್ನ ನಾವು ಅರ್ಲಿಯೆಸ್ಟ್ ರೂಲರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಬಹಳ ಆರಂಭಿಕ ಸಮಯದಲ್ಲಿ ಬಂದಿರತಕ್ಕಂಥ ಆಡಳಿತಗಾರರಾಗಿರ್ತಾರೆ. 7ರಿಂದ 8ನೇ ಶತಮಾನದಲ್ಲಿ ನೇಪಾಳವನ್ನ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ರಾಜವಂಶರುಗಳನ್ನ ನಾವು ಕಿರಾತ್ ರಾಜವಂಶರು ಅಂತ ಹೇಳ್ತೇವೆ. ಸೊ ಅದರ ಪ್ರಮುಖ ರಾಜರನ್ನ ನಾವೇನಂತ ಕರಿತೀವಿ ಅಂದ್ರೆ ಕಿಂಗ್ ಯಾಲಂಬರ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಿಂಗ್ ಯಾಲಂಬರ್ ಅನ್ನ ಮಹಾಭಾರತದಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಮಹಾಭಾರತದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಕಿಂಗ್ ಯಾಲಂಬರ್ ಇವರು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನೇಪಾಳಕ್ಕೆ. ಸೊ ಕಿರಾತ್ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ರಾಜನಾಗಿರ್ತಾನೆ. ಸೊ ಅದಾದ್ಮೇಲೆ ಇನ್ನೊಂದು ಪೀರಿಯಡ್ ಬರುತ್ತೆ, ಅದನ್ನು ನಾವು ಲಿಚ್ಚಾವಿ ಪೀರಿಯಡ್ ಅಂತ ಹೇಳ್ತೇವೆ. ಲಿಚ್ಚಾವಿ ಪೀರಿಯಡ್ ನಲ್ಲಿ ಅರೈವಲ್ ಫ್ರಮ್ ಇಂಡಿಯಾ, ಫ್ಲರಿಶಿಂಗ್ ಆಫ್ ಆರ್ಟ್, ಆರ್ಕಿಟೆಕ್ಚರ್ ಅಂಡ್ ಹಿಂದೂ ಬುದ್ಧಿಸ್ಟ್ ಸಿಂಥಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಲಿಚ್ಚಾವಿ ಅವಧಿಯಲ್ಲಿ ಭಾರತದಿಂದ ಆಗಮನವಾಗಿರ್ತಕ್ಕಂಥ ಒಂದು ಅವಧಿಯಾಗಿರುತ್ತೆ. ಈ ಒಂದು ಅವಧಿಯಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತೆ ಹಿಂದೂ ಬೌದ್ಧ ಸಂಶ್ಲೇಷಣೆಯು ಪ್ರವರ್ಧಮಾನಕ್ಕೆ ಬರುತ್ತೆ. ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಹಿಂದೂಯಿಸಮ್ ಅಂಡ್ ಬುದ್ಧಿಸಮ್ ಎರಡೂ ಕೂಡ ಹೊಂದಿರತಕ್ಕಂಥ ಒಂದು ಪದ್ಧತಿ ಅಂತಕ್ಕಂಥದ್ದು ಅಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುತ್ತೆ. ಸೊ ಇದು ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ಅವಧಿಯನ್ನು ನಾವು ಲಿಚ್ಛವಿ ಅವಧಿ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಬರುತ್ತೆ
ಠಾಕೂರಿ ರಾಜವಂಶ ಅಥವಾ ಠಾಕೂರಿ ಡೈನಾಸ್ಟಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಅಂಶುವರ್ಮ 7th ಸೆಂಚುರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಅಂಶುವರ್ಮ ಇವರು ಏನ್ ಮಾಡ್ತಾರೆ ಅಂದ್ರೆ ಸ್ಟ್ರೆಂಥನ್ಸ್ ಟೈಸ್ ವಿತ್ ಟಿಬೆಟ್ ವಯ ರಾಯಲ್ ಮ್ಯಾರೇಜಸ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಟಿಬೆಟ್ನೊಂದಿಗೆ ತಮ್ಮ ಸಂಬಂಧಗಳನ್ನ ಉತ್ತಮಗೊಳಿಸ್ಕೊಳ್ತಾರೆ. ಸೊ ಸಂಬಂಧಗಳನ್ನ ಉತ್ತಮಗೊಳಿಸುವ ಕಾರಣಕ್ಕಾಗಿ ಇವರು ಮದುವೆಗಳನ್ನ ಮಾಡುವ ಮುಖಾಂತರ ಅವರ ಜೊತೆ ಸಂಬಂಧವನ್ನ ಹೆಚ್ಚು ಮಾಡುವ ಮುಖಾಂತರ ಟಿಬೆಟ್ನೊಂದಿಗೆ ಒಂದು ಉತ್ತಮ ಸಂಬಂಧಗಳನ್ನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಇಷ್ಟು ನಮಗೆ ಪ್ರೀ ಹಿಸ್ಟಾರಿಕ್ ಬಗ್ಗೆ ಅಥವಾ ಏನ್ಷಿಯಂಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಮೆಡಿವಿಯಲ್ ಪೀರಿಯಡ್ ಅಂತ ಬರುತ್ತೆ. ಮಧ್ಯಕಾಲೀನ ಯುಗದಲ್ಲಿ ಮಲ್ಲಾರ್ ರೂಲ್ ಅನ್ನ ನಾವು ನೋಡ್ಬೋದಾಗಿರುತ್ತೆ, ಮಲ್ಲರ ಆಳ್ವಿಕೆಯನ್ನ ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಸಮಯದ ಡೈನಾಸ್ಟಿಯನ್ನ ನಾವು ಮಲ್ಲಾ ಡೈನಾಸ್ಟಿ ಅಂತ ಹೇಳ್ತೇವೆ. ಸೊ ಇದನ್ನ ಗೋಲ್ಡನ್ ಏಜ್ ಆಫ್ ಕಲ್ಚರ್, ಲಿಟ್ರೇಚರ್ ಅಂಡ್ ಅರ್ಬನ್ ಪ್ಲಾನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ನೇಪಾಳಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಯುಗವನ್ನ ನಾವು ಸುವರ್ಣ ಯುಗ ಅಂತ ಹೇಳ್ಬೋದಾಗಿರುತ್ತೆ. ಕಾರಣ ಏನಂದ್ರೆ ಆ ಸಮಯದಲ್ಲಿ ಸಂಸ್ಕೃತಿ, ಸಾಹಿತ್ಯ ಮತ್ತು ನಗರ ಯೋಜನೆಗಳು ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಯುಗವಾಗಿದ್ದರಿಂದ ಅದನ್ನ ಸುವರ್ಣ ಯುಗ ಅಂತ ನಾಮಕರಣ ಮಾಡಿರ್ತಾರೆ. ಅದರ ಜೊತೆಗೆ ಕಠ್ಮಂಡು ವ್ಯಾಲಿ ಸ್ಪ್ಲಿಟ್ ಇಂಟು 3 ಕಿಂಗ್ಡಮ್ಸ್, ಕಠ್ಮಂಡು ಬಕ್ತಾಪುರ್ ಮತ್ತೆ ಪಠಾನ್. ಸೊ ಕಠ್ಮಂಡು ಕಣಿವೆ ಏನಿರುತ್ತೆ ಆ ಒಂದು ಕಣಿವೆಯನ್ನ 3 ರಾಜ್ಯಗಳಾಗಿ ಪ್ರತ್ಯೇಕ ಮಾಡಲಾಗುತ್ತೆ. ಆ 3 ಭಾಗಗಳು ಯಾವುದು ಅಂದ್ರೆ ಒಂದನ್ನ ಕಠ್ಮಂಡು ಅಂತ ಕರಿತೇವೆ, ಇನ್ನೊಂದನ್ನ ಬಕ್ತಾಪುರ ಅಂತ ಹೇಳ್ತೇವೆ, ಇನ್ನೊಂದನ್ನ ಪಠಾಣ್ ಅಂತ ಹೇಳ್ತೇವೆ. ಅದಾದ್ಮೇಲೆ ರೈಸ್ ಆಫ್ ಫೆಸ್ಟಿವಲ್ಸ್, ಟೆಂಪಲ್ಸ್ ಅಂಡ್ ಸಿವಿಕ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಹಬ್ಬಗಳು, ದೇವಾಲಯಗಳು, ನಾಗರಿಕ ಸಂಸ್ಥೆಗಳು ಆ ಒಂದು ಸಮಯದಲ್ಲಿ ಉದಯ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇನ್ನು ಯೂನಿಫಿಕೇಶನ್ ಮತ್ತೆ ಶಾ ಡೈನಾಸ್ಟಿ ಅಂತ ಬರುತ್ತೆ. ಯೂನಿಫಿಕೇಶನ್ ಅಂದ್ರೆ ಏಕೀಕರಣ ಜೊತೆಗೆ ಶಾ ರಾಜವಂಶದ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಯೂನಿಫಿಕೇಶನ್ ಆಗಿರ್ತಕ್ಕಂಥದ್ದು 1768 ನಿಂದ 1769 ವರೆಗೆ ಯೂನಿಫಿಕೇಶನ್ ಅನ್ನ ನೋಡ್ಬೋದಾಗಿರುತ್ತೆ. ಪೃಥ್ವಿ ನಾರಾಯಣ ಶಾ ಕಾನ್ಕ್ವೆರ್ಸ್ ಕಠ್ಮಂಡು ವ್ಯಾಲಿ ಫೌಂಡ್ಸ್ ಮಾಡರ್ನ್ ನೇಪಾಲ್. ಅಂದ್ರೆ ಅಲ್ಲಿ ಒಬ್ಬ ರಾಜ, ಅವರನ್ನ ನಾವು ಪೃಥ್ವಿ ನಾರಾಯಣ್ ಶಾ ಅಂತ ಹೇಳ್ತೇವೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಕಠ್ಮಂಡು ಕಣಿವೆಯನ್ನ ವಶಪಡಿಸಿಕೊಳ್ತಾರೆ. ಕಠ್ಮಂಡು ಕಣಿವೆಯನ್ನ ವಶಪಡಿಸಿಕೊಂಡ ನಂತರ ಅವರು ಒಂದು ಆಧುನಿಕ ನೇಪಾಳವನ್ನ ಸೃಷ್ಟಿ ಮಾಡ್ತಾರೆ. ಸೊ ಈ ಒಂದು ಕ್ರೆಡಿಟ್ ಅನ್ನ ಪೃಥ್ವಿ ನಾರಾಯಣ್ ಶಾ ಅವರಿಗೆ ನೀಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸಿನೋ ನೇಪಾಳಿಸ್ ಅಥವಾ ಚೀನಾ ನೇಪಾಳ ಯುದ್ಧ ನಡೆಯುತ್ತೆ. ಸೊ ಇದು ನೇಪಾಳ ಅಕ್ಸೆಪ್ಟ್ ಟ್ರಿಬ್ಯೂಟರಿ ಸ್ಟೇಟಸ್ ಟು ಕ್ವಿಂಗ್ ಚೈನಾ ಅಂಟಿಲ್ 1865 ಅಂದ್ರೆ 1865ರವರೆಗೆ ನೇಪಾಳ ಏನ್ ಮಾಡುತ್ತಂದ್ರೆ ಕ್ವಿಂಗ್ ಚೀನಾಗೆ ಅಧೀನ ರಾಷ್ಟ್ರವಾಗುತ್ತೆ. ಇಟ್ಸ್ ಲೈಕ್ ಸಾಮಂತರ ರೀತಿಯಲ್ಲಿ. ಸೊ ಈ ಚೀನಾಗೆ ನೇಪಾಳ ಏನಾಗುತ್ತೆ ಅಂದ್ರೆ ಒಂದು ಅಧೀನ ರಾಷ್ಟ್ರವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ನಾವು 1865ರವರೆಗೆ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಒಂದು ಆಂಗ್ಲೋ ನೇಪಾಲೀಸ್ ವಾರ್ ಆಗುತ್ತೆ, ಆಂಗ್ಲೋ ನೇಪಾಳಿ ಯುದ್ಧವಾಗುತ್ತೆ. ಸೊ ಇಟ್ ಎಂಡ್ಸ್ ಇನ್ ಬ್ರಿಟಿಷ್ ವಿಕ್ಟರಿ. ನೇಪಾಳಿ ಸೀಡೆಡ್ ಟೆರಿಟರಿ ವಯ ಟ್ರೀಟಿ ಆಫ್ ಸಗೋಲಿ ಅಂದ್ರೆ ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದವನ್ನು ನಾವು ಸಗೋಳಿ ಒಪ್ಪಂದ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದದ ಮುಖಾಂತರ ಬ್ರಿಟಿಷರು ಈ ಯುದ್ಧದಲ್ಲಿ ಜಯಗಳಿಸಿ ನೇಪಾಳವನ್ನ ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಹೇಗೆ ನಮ್ಮ ಭಾರತ ದೇಶವನ್ನ ಬ್ರಿಟಿಷರು ಆಡಳಿತ ಮಾಡಿದ್ರು, ಸೊ ಅದೇ ರೀತಿ ನೇಪಾಳದಲ್ಲೂ ಕೂಡ ಬ್ರಿಟಿಷರು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ರಾಣಾಯರ ಅಂತ ಬರುತ್ತೆ, ರಾಣಾ ಯುಗ ಅಂತ ಹೇಳ್ತೇವೆ. 1846ರಿಂದ 1951ರವರೆಗೆ ಜಂಗ್ ಬಹದ್ದರ್ ರಾಣಾ ಎಸ್ಟಾಬ್ಲಿಷಸ್ ಹೆರಿಡಿಟರಿ ಪ್ರೈಮ್ ಮಿನಿಸ್ಟರ್ಶಿಪ್ ಅಂದ್ರೆ ಒಂದು ವಂಶ ಪಾರಂಪರಿಕವಾಗಿ ಪ್ರಧಾನ ಮಂತ್ರಿಗಳನ್ನ ಹೊಂದತಕ್ಕಂಥ ಒಂದು ಪದ್ಧತಿಯನ್ನ ನೇಪಾಳದಲ್ಲಿ ಜಂಗ್ ಬಹದ್ದೂರ್ ರಾಣಾ ಅನುವಂಶಿಕವಾಗಿ ಪ್ರಧಾನ ಮಂತ್ರಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ 1846ರಿಂದ 1951ರವರೆಗೆ ಅದು ದೀರ್ಘಕಾಲಿಕವಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಅದು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಅದಾದ್ಮೇಲೆ ಡೆಮಾಕ್ರೆಟಿಕ್ ಮೂವ್ಮೆಂಟ್ಸ್ ಮತ್ತೆ ಸಿವಿಲ್ ವಾರ್ ಪ್ರಾರಂಭವಾಗುತ್ತೆ. ಅಂದ್ರೆ ಪ್ರಜಾಪ್ರಭುತ್ವ ಚಳುವಳಿಗಳು ಪ್ರಾರಂಭವಾಗುತ್ತೆ, ಅಂತರ ಯುದ್ಧಗಳು ಪ್ರಾರಂಭವಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ 1951ರಲ್ಲಿ ರಾಣಾ ರೂಲ್ ಏನಿತ್ತು ಅಂದ್ರೆ ವಂಶ ಪಾರಂಪರಿಕವಾಗಿ ಅವರು ಪ್ರಧಾನ ಮಂತ್ರಿಗಳನ್ನ ಹೇಗೆ ಆಯ್ಕೆ ಮಾಡ್ತಾ ಇದ್ರು ಅದು ಮುಗ್ದೋಗುತ್ತೆ. ಮೊನಾರ್ಕಿ ಅಂತಕ್ಕಂಥದ್ದು, ಮೊನಾರ್ಕಿ ಅಂದ್ರೆ ರಾಜಪ್ರಭುತ್ವ ಏನಿರುತ್ತೆ ಅದನ್ನ ಪುನಃ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ 1961ನಿಂದ 1990ವರೆಗೆ ಪಂಚಾಯತ್ ಸಿಸ್ಟಮ್ ಅಂಡರ್ ಕಿಂಗ್ ಮಹೇಂದ್ರ, ಮಹೇಂದ್ರ ರಾಜನ
ಆಳ್ವಿಕೆಯಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಕೂಡ ಆ ರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅದಾದಮೇಲೆ 1990ಯಲ್ಲಿ ಪೀಪಲ್ಸ್ ಮೂವ್ಮೆಂಟ್ ರಿಸ್ಟೋರ್ಸ್ ಮಲ್ಟಿ ಪಾರ್ಟಿ ಡೆಮೋಕ್ರಸಿ, ಅಂದರೆ ಅಲ್ಲಿರ್ತಕ್ಕಂಥ ಜನರು ಆಂದೋಲನವನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗ ಜನ ಅಲ್ಲಿ ಆಂದೋಲನ ಮಾಡ್ತಾರೆ, ಬಹುಪಕ್ಷೀಯ ಪ್ರಜಾಪ್ರಭುತ್ವವನ್ನು ಅಲ್ಲಿ ಮತ್ತೆ ಸ್ಥಾಪನೆ ಮಾಡಲಾಗುತ್ತೆ. ಅದಾದಮೇಲೆ 1996 ಇಂದ 2006ವರೆಗೂ ಅಲ್ಲಿ ಮಾವೋಯಿಸ್ಟ್ ಇನ್ಸರ್ಜೆನ್ಸಿ ಆಗುತ್ತೆ, ಅಂದರೆ ಮಾವೋಯಿಸ್ಟ್ಗಳ ಒಂದು ದಂಗೆ ಆಗುತ್ತೆ. ಆ ಒಂದು ದಂಗೆಯಲ್ಲಿ ಸರಿಸುಮಾರು 17,000ಕ್ಕಿಂತ ಹೆಚ್ಚು ಸಾವುಗಳನ್ನು ಮಾಡಿರ್ತಕ್ಕಂಥ ಒಂದು ದಂಗೆ ಇದಾಗಿರುತ್ತೆ. ಸೊ ಅದಾದಮೇಲೆ 2006 ಇಂದ 2008 ಈ ಮಧ್ಯದಲ್ಲಿ ಮೊನಾರ್ಕಿಯನ್ನು ಅಬಾಲಿಷ್ ಮಾಡ್ತಾರೆ, ಅಂದರೆ ಈ ರಾಜಪ್ರಭುತ್ವ ಪದ್ಧತಿ ಏನಿರುತ್ತೆ ಅದನ್ನು ರದ್ದು ಮಾಡಲಾಗುತ್ತೆ. ನೇಪಾಳ್ ಬಿಕಮ್ಸ್ ಅ ಫೆಡರಲ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಸೊ ನೇಪಾಳ ಏನಾಗುತ್ತೆ ಅಂದರೆ ಒಂದು ಫೆಡರಲ್ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ನೇಪಾಲ್ ರಾಷ್ಟ್ರವನ್ನು ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಅದಾದಮೇಲೆ ಈಗ ಕಂಟೆಂಪ್ರರಿ ನೇಪಾಲ್, ಸಮಕಾಲೀನ ನೇಪಾಳವನ್ನು ನಾವು ನೋಡೋದಾದರೆ 2008ಅಲ್ಲಿ ಡಿಕ್ಲೇರ್ಡ್ ದಿ ಫೆಡರಲ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ನೇಪಾಲ್. ಸೊ ನೇಪಾಳವನ್ನು ಈ ಫೆಡರಲ್ ಡೆಮೋಕ್ರೆಟಿಕ್ ಗಣರಾಜ್ಯ ಅಂತ ಘೋಷಣೆ ಮಾಡ್ತಾರೆ. 2015ರಲ್ಲಿ ನ್ಯೂ ಕಾನ್ಸ್ಟಿಟ್ಯೂಷನ್, ಅಂದರೆ ಒಂದು ಹೊಸ ಸಂವಿಧಾನವನ್ನು 2015ರಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ಈಗ ಎಕಾನಮಿ ರಿಲೇಟೆಡ್ ನೇಪಾಳನ್ನು, ಇಷ್ಟೊತ್ತು ನಾವು ಇತಿಹಾಸವನ್ನು ನೋಡಿದ್ವಿ, ಈಗ ಅದರ ಅರ್ಥಶಾಸ್ತ್ರವನ್ನು ನಾವು ನೋಡೋದಾದರೆ ಪರ್ ಕ್ಯಾಪಿಟಾ GDP, ತಲಾದಾಯ GDP ಎಷ್ಟಿರುತ್ತೆ ಅಂದರೆ $5,715 ಅಷ್ಟು ಇರುತ್ತೆ. ಇನ್ಫ್ಲೇಷನ್, ಅಲ್ಲಿರ್ತಕ್ಕಂಥ ಒಂದು ಹಣದುಬ್ಬರ 4.06% ಇನ್ಫ್ಲೇಷನ್ ಇರುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ 12.6% ಓವರ್ ಆಲ್. ಬಟ್ ಬರೀ ಯೂತನ್ನು ನಾವು ತೆಗೆದುಕೊಂಡಾಗ 22.7% ಇರುತ್ತೆ. ಇದೇ ಅಲ್ಲಾಗಿರ್ತಕ್ಕಂಥ ದೊಡ್ಡ ಟ್ರಿಗರಿಂಗ್ ಪಾಯಿಂಟ್ ಆಗಿರುತ್ತೆ. ಅನ್ಎಂಪ್ಲಾಯ್ಡ್ ಯೂತನ್ನು ತುಂಬ ಕಾಲ ನೀವು ಸ್ನಬ್ ಮಾಡೋಕ್ಕಾಗಲ್ಲ. ಸೊ ಯಾವಾಗ ಆ ಒಂದು ಥ್ರೆಶೋಲ್ಡ್ ಮೀರುತ್ತೆ, ಆಬ್ವಿಯಸ್ಲಿ ಈ ರೀತಿಯ ಕ್ರಾಂತಿಗಳನ್ನು ನಾವು ಪಕ್ಕದ ರಾಷ್ಟ್ರಗಳಲ್ಲಿ ವಿಟ್ನೆಸ್ ಮಾಡ್ತಾ ಇದ್ದೇವೆ. ಅದಾದಮೇಲೆ ಮೇನ್ ಸೆಕ್ಟರ್ಸ್, ಪ್ರಮುಖ ವಲಯಗಳು ಯಾವುದು ಅಂದರೆ ಅವರಿಗೆ ಆರ್ಥಿಕವಾಗಿ ಹಣವನ್ನು ತಂದು ಕೊಡ್ತಕ್ಕಂಥ ವಲಯಗಳು ಯಾವುದು ಅಂತ ನಾವು ನೋಡೋದಾದರೆ ಅಗ್ರಿಕಲ್ಚರ್, ಕೃಷಿ 25% ಅಷ್ಟು ಕೃಷಿಯನ್ನು ಮಾಡ್ತಾರೆ. ಇಂಡಸ್ಟ್ರೀಸ್ 12%. ಇನ್ ಸರ್ವಿಸ್ ಸೆಕ್ಟರ್ ತುಂಬ ಜಾಸ್ತಿ ಇರುತ್ತೆ, 62% ಸರ್ವಿಸ್ ಸೆಕ್ಟರನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಟ್ರೇಡ್ ಪಾರ್ಟ್ನರ್ಸ್, ಇವ್ರ ಜೊತೆ ವ್ಯಾಪಾರ ಮಾಡ್ತಕ್ಕಂಥ ರಾಷ್ಟ್ರಗಳು ಮೇಜರ್ಲಿ ಭಾರತ, ಚೈನಾ ಮತ್ತು ಗಲ್ಫ್ ಕಂಟ್ರೀಸ್ನೊಂದಿಗೆ ಅವರು ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅವ್ರಿಗಿರ್ತಕ್ಕಂಥ ಸವಾಲುಗಳೇನು, ಚಾಲೆಂಜಸ್ ಏನು ಅಂದರೆ, ಸೊ ಆಬ್ವಿಯಸ್ಲಿ ನಾವು ನೋಡಿರ್ತಕ್ಕಂಥ ಡೆವಲಪ್ಮೆಂಟ್ಸನ್ನು ನೋಡಿದ್ರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜಕೀಯ ಅಸ್ಥಿರತೆ ಇರುತ್ತೆ. ಯೂತ್ ಮೈಗ್ರೇಷನ್, ಅಂದರೆ ಯುವಕರು ವಲಸೆ ಹೋಗ್ತಕ್ಕಂಥದ್ದು. ಇನ್ಈಕ್ವಾಲಿಟಿ, ಅಸಮಾನತೆ. ಲೋ ಇನ್ವೆಸ್ಟ್ಮೆಂಟ್, ಅಂದರೆ ಕಡಿಮೆ ಬಂಡವಾಳ ಹೂಡಿಕೆ ಈ ಒಂದು ರಾಷ್ಟ್ರದಲ್ಲಿ ಪ್ರಸ್ತುತವಾಗಿ ಇರ್ತಕ್ಕಂಥ ಸವಾಲುಗಳಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 958. ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ ಆ್ಯಂಡ್ ಗಿವ್ ಅಸ್ ದಿ ಆನ್ಸರ್ಸ್. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾನು ನಿಮ್ಮನ್ನು ನಾಳೆ ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.